ಸೋಮವಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಾಣವಾಗಿರುವ ಟರ್ಫ್ ಮೈದಾನವು ಈ ಹಿಂದಿನ ಸಾಲಿನ ಕ್ರೀಡಾ ಸಚಿವರಾಗಿದ್ದ ಅಪ್ಪಚ್ಚು ರಂಜನ್ ಅವರ ಪ್ರಯತ್ನದಿಂದ ನಿರ್ಮಾಣವಾಗಿದ್ದರೂ ಉದ್ಘಾಟನಾ ಸಮಾರಂಭಕ್ಕೆ ಅವರನ್ನು ಆಹ್ವಾನಿಸದೆ ಅವಮಾನಿಸಲಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಮೈದಾನದ ಮುಂದೆ ಪ್ರತಿಭಟನೆ ನಡೆಸಿದರು. ಆಕ್ರೋಶಗೊಂಡ ಪ್ರತಿಭಟನಾಕಾರರು ಉಸ್ತುವಾರಿ ಸಚಿವರ ಕಾರು ಅಡ್ಡಗಟ್ಟಿ ಘೇರವ್ ಪ್ರಯತ್ನ ನಡೆಯಿತು. ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ಸಿಂಥೆಟಿಕ್ ಟರ್ಫ್ ನಿರ್ಮಾಣಕ್ಕೆ ಹೆಚ್ಚಿನ ಶ್ರಮವಹಿಸಿದ್ದ ಪ್ರಮುಖರಿಗೆ ಆಹ್ವಾನ ನೀಡದೆ ಅವಮಾನಿಸಲಾಗಿದೆ ಎಂದು ಬಿಜೆಪಿ ನಗರಾಧ್ಯಕ್ಷ ಎಸ್ಆರ್ ಸೋಮೇಶ್, ಪ್ರಮುಖರಾದ ಪಿಕೆ ಚಂದು, ಮೃತ್ಯುಂಜಯ, ಮೋಹಿನಿ, ಬಿಜೆ ದೀಪಕ್, ಜಯಲಕ್ಷ್ಮಿ, ಶುಭಕರ್, ಶರತ್ ಚಂದ್ರ, ಮನುಕುಮಾರ್ ರೈ ಮತ್ತಿತರರು ಜೂನಿಯರ್ ಕಾಲೇಜು ಮುಖ್ಯದ್ವಾರದಲ್ಲಿ ಉಸ್ತುವಾರಿ ಸಚಿವರಿಗೆ ಘೇರಾವ್ ಮಾಡುವ ಪ್ರಯತ್ನ ಮಾಡಿದರು. ಡಿವೈಎಸ್ಪಿ ಗಂಗಾಧರಪ್ಪ ಮತ್ತು ಬಿಜೆಪಿ ಕಾರ್ಯಕರ್ತರಿಗೂ ಮಾತಿನ ಚಕಮಕಿ ನಡೆಯಿತು. ಮಾಜಿ ಕ್ರೀಡಾ ಸಚಿವ ಅಪ್ಪಚ್ಚು ರಂಜನ್ ಅವರನ್ನು ಸೌಜನ್ಯದಿಂದ ಆಹ್ವಾನಿಸಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ತಮ್ಮ ಅಹವಾಲು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಡಿವೈಎಸ್ಪಿ ಅವರಿಗೆ ಮನವಿ ಮಾಡಿದರು. ಟರ್ಫ್ ಕಾಮಗಾರಿ ಉಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿದ್ದ ಎಂಬಿ ಅಭಿಮನ್ಯು ಕುಮಾರ್ ಅವರು ಉಸ್ತುವಾರಿ ಸಚಿವರೊಂದಿಗೆ ಅಹವಾಲು ಹೇಳಿಕೊಳ್ಳುವ ಅವಕಾಶ ಮಾಡಿಕೊಡಲಾಯಿತು. ಸರ್ಕಾರದ ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿದೆ. ಯುವ ಸಬಲೀಕರಣ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಕರೆ ಮಾಡಿ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದರು. ಅಭಿವೃದ್ಧಿಯ ವಿಷಯದಲ್ಲಿ ಯಾರನ್ನು ನಿರ್ಲಕ್ಷ್ಯ ಮಾಡುವ ಪ್ರಮೇಯವೇ ಇಲ್ಲ ಎಂದು ಇದೇ ಸಂದರ್ಭ ತಿಳಿಸಿದರು. ಬೆಲೆ ಕೊಟ್ಟಿದ್ದೀವಿ. ನೀವು ಕಾನೂನು ಕೈ ತಗೊಂಡ್ರಿ, ನೀವು ಮುಂಚಿತ ಕಾನೂನು ಕೈಗೊಂಡ್ರಿ, ಎಲ್ಲರೂ ತಪ್ಪು ಮಾಡಿದ್ರೆ ನಮ್ಮ ಮಾಡ್ಕೊಳ್ತೀರಿ. ನಿಮ್ ಕೈಲಿ ಉಳ್ಕೊಳ್ಳಲ್ಲ. ಆಮೇಲೆ ಇಲ್ಲ ಸರ್, ಆ ರೀತಿ ಇಲ್ಲ. ಕೈಲಿ ಉಳ್ಕೊಳ್ಳಲ್ಲ. ನನಗೆ ಜವಾಬ್ದಾರಿ ಇದೆ ರೀ, ನನಗೆ ಜವಾಬ್ದಾರಿ ಇದೆ. ಪ್ರಶ್ನೆ ಮಾಡ್ತಾ ಇದ್ದೀರಾ? ನಿಮಿಷ ವೇಟ್ ಮಾಡಿ. ನನ್ನ ಪ್ರಶ್ನೆ ಮಾಡ್ಬೇಕು ಕರೀರಿ ಸರ್. ಮೈ ಜಾಬ್ ಸಂಬಳ ಕೊಡ್ಬೇಕು. ಡಿಪಾರ್ಟ್ಮೆಂಟ್ ಅವ್ರನ್ನ ಕರೀರಿ ಸರ್. ಡಿಪಾರ್ಟ್ಮೆಂಟ್ ಅವ್ರನ್ನ ಕರೀರಿ ಸರ್. ಡಿಪಾರ್ಟ್ಮೆಂಟ್ ಅವ್ರನ್ನ ಕರೀರಿ ಸರ್. ಡಿಪಾರ್ಟ್ಮೆಂಟ್ ಅವ್ರು ಕರೀರಿ ಸರ್. ಡಿಪಾರ್ಟ್ಮೆಂಟ್ ನಾನೇ ಕರಲಿ ಅವ್ರನ್ನ. ಅವ್ರು ತಾನೇ ಮಾಡಿದ್ರು. ಪರವಾಗಿಲ್ಲ, ಪರವಾಗಿಲ್ಲ. ಪ್ರೋಟೋಕಾಲ್ ವೈಲೇಷನ್ ಆಗಿದೆ ಅಂತ ನೀವು ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ವೈಲೇಷನ್ ಆಗಿಲ್ಲ. ಪರವಾಗಿಲ್ಲ, ಪರವಾಗಿಲ್ಲ. ಪ್ರೋಟೋಕಾಲ್ ವೈಲೇಷನ್ ಆಗಿದೆ ಅಂತ ನೀವು ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ವೈಲೇಷನ್ ಆಗಿಲ್ಲ. ಅಭಿಮನ್ಯು ಕುಮಾರ್ ಅಂತೇಳಿ ಇಲ್ಲಿಯ ಸ್ಥಳೀಯ ಈ ಟರ್ಫ್ ಗ್ರೌಂಡ್ ಸಮಿತಿಯ ಉಸ್ತುವಾರಿಯ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸುತ್ತೇವೆ. ಸೋಮವಾರಪೇಟೆ ತಾಲೂಕಿನಲ್ಲಿ ಹಲವಾರು ಕ್ರೀಡಾಪಟುಗಳು, ಹಾಕಿ ಕ್ರೀಡಾಪಟುಗಳಿದ್ದು ಭಾಳಷ್ಟು ವರ್ಷದವರ ಒಂದು ಆಶೆ ಏನಾಗಿತ್ತು ಅಂತೇಳಿ ಇಲ್ಲಿ ಒಂದು ಟರ್ಫ್ ಗ್ರೌಂಡ್ ಆಗಬೇಕು ಅಂತೇಳಿ ಅದನ್ನು ಈಡೇರಿಸಿದಂಥವರು ಮಾನ್ಯ ಆಗಿನ ಕ್ರೀಡಾ ಮಂತ್ರಿಗಳಾಗಿದ್ದಂಥ ಸಚಿವರಾದಂಥ ಮಂತ್ರಿಗಳಾಗಿದ್ದಂಥ ಅಪ್ಪಚ್ಚು ರಂಜನ್ರವರು ಜನರ ಆಶೆಯನ್ನು ಈಡೇರಿಸಿ ಇಲ್ಲಿ ಒಂದು ಕ್ರೀಡಾ ಟರ್ಫ್ ಗ್ರೌಂಡನ್ನು ಮಂಜೂರಾತಿ ಮಾಡಿಸಿದ್ರು. ಅದರ ನಂತರ ಉದ್ಘಾಟನೆಯಾಗಿ ಹಲವಾರು ವರ್ಷಗಳು ಹೋಯಿತು. ಅಲ್ಲಿಂದ ಕುಸಿದು ಹೋಯಿತು. ಅಲ್ಲಿಂದ ಪುನಃ ಅದನ್ನು ಸರಿಪಡಿಸಿ ಪುನಃ ಆದೇಶವನ್ನು ಮಾಡಿ ಸುಮಾರು 4 ಕೋಟಿಯಷ್ಟು ಹಣವನ್ನು ಬಿಡುಗಡೆಗೊಳಿಸತಕ್ಕಂಥ ಕೆಲಸವನ್ನು ಕೂಡ ಅಪ್ಪಚ್ಚು ರಂಜನ್ರವರು ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ರಾಜ್ಯಕ್ಕೆ ಬದಲಾವಣೆಗಳಾಗುತ್ತೆ, ಹೋಗುತ್ತೆ, ಎಲ್ಲ ನಿಜ. ಅಲ್ಲಿ ನಾವು ಉಸ್ತುವಾರಿ ಸಮಿತಿಯಲ್ಲಿದ್ದು ಹಲವಾರು ಸಂದರ್ಭದಲ್ಲಿ ಕಳಪೆ ಕೆಲಸಗಳಾಗಿದ್ದಾಗ ಅದನ್ನು ಬದಲಾಯಿಸಿ ಪುನಃ ಮಾಡಿಸಿ ಅಪ್ಪಚ್ಚು ರಂಜನ್ ಅವರು ನಾವು ಎಲ್ಲಿವರೆಗೆ ಹೋಗಿದ್ದು ಅಂತ ಹೇಳಿದ್ರೆ ಅವರಿಗೆ ಕಾನೂನಿನ ನೋಟಿಸನ್ನು ಕೂಡ ಕೊಟ್ಟು ಅವರನ್ನು ಕೆಲಸ ಮಾಡಿಸುವಂಥ ಒತ್ತಾಯವನ್ನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದು, ಯೂತ್ ಸರ್ವಿಸ್ ಅವ್ರ ಜೊತೆಯಲ್ಲಿ. ಅದೇ ರೀತಿಯಲ್ಲಿ ಕೊನೆಗೆ
ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮ ಮಾತನ್ನು ಕೇಳದೇ ಇದ್ದಾಗ ನಾವು ಲೋಕಾಯುಕ್ತಕ್ಕೆ ಕೂಡ ದೂರನ್ನು ಕೊಟ್ಟಿದ್ದೇವೆ. ಇವತ್ತು ಕೂಡ ಲೋಕಾಯುಕ್ತದ ದೂರು ಅಲ್ಲಿ ನಡೀತಾ ಇದೆ, ಇದರಲ್ಲಿ ಚಾಲ್ತಿಯಲ್ಲಿದೆ, ಅದು ವ್ಯಾಜ್ಯ ಮುಗ್ದಿಲ್ಲ. ಅದೆಲ್ಲ ಸರಿ, ರಾಜ್ಯಕ್ಕೆ ಬದಲಾವಣೆ ಆಯಿತು, ಆಗಲಿ ಸಂತೋಷ. ಟರ್ಫ್ ಗ್ರೌಂಡ್ ಉದ್ಘಾಟನೆ ಆಗಬೇಕು, ಜನರಿಗೆ ನಮ್ಮ ಕ್ರೀಡಾ ಯುವಕರಿಗೆ ಅಲ್ಲಿ ಆಟ ಆಡುವಂಥ ಒಂದು ಅವಕಾಶ ಆಗಬೇಕು, ಇದು ಭಾಳಷ್ಟು ಸಂತೋಷದ ವಿಷಯ. ಆದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಪ್ರೋಟೋಕಾಲ್ ಅಂತ ಇರ್ತದೆ, ಆ ಪ್ರೋಟೋಕಾಲನ್ನು ಇವರು ಫಾಲೋ ಮಾಡ್ತಾ ಇಲ್ಲ. ಪ್ರೋಟೋಕಾಲಲ್ಲಿ ಏನಾಗಬೇಕಿತ್ತು ಅಂತ ಹೇಳಿದ್ರೆ, ನಾವು ಮೊದಲು ಕರೆದಾಗ ಬರ್ತಾನೆ ಇರಲಿಲ್ಲ. ಇದು ನಾನು ಸಚಿವರನ್ನಾಗಲಿ ಅಥವಾ ಶಾಸಕರನ್ನಾಗಲಿ ದೂರತಕ್ಕಂಥಲ್ಲ, ಅಧಿಕಾರಿಗಳಿಗೆ ಈ ಪರಿಜ್ಞಾನ ಇರಬೇಕಿತ್ತು. ಅವ್ರು ಏನು ಮಾಡಿದ್ದಾರೆ, ನಿನ್ನೆ ರಾತ್ರಿವರೆಗೂ ನಾವು ಅಧಿಕಾರಿಗಳನ್ನ ಮಾತಾಡಿಸೋವರೆಗೂ ಕೂಡ ಇನ್ವಿಟೇಷನೇ ಪ್ರಿಂಟ್ ಮಾಡಿಲ್ಲ. ಯಾರನ್ನ ಕರಿಬೇಕಿತ್ತು ಪ್ರೋಟೋಕಾಲ್ ಪ್ರಕಾರವಾಗಿ? ಪ್ರತಾಪ್ ಸಿಂಹರವರ ಕಾಣಿಕೆ ಕೂಡ ಇದೆ. ಪ್ರತಾಪ್ ಸಿಂಹನವ್ರನ್ನ MP ಆಗಿ ಅವರನ್ನು ಕರೀತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು.